Hello everyone, welcome to Target KSLU. So ಈಗ 2009 to 2017, okay, 3 years LLB separate, 5 years LLB separate. 5 years LLB 2009 to 2014, 3 years LLB 2009 to 2017. ಈ ಸರಿ ಏನು ಜನವರಿ 2025 ಜನವರಿ 17ನೇ ತಾರೀಕಿಗೆ ಏನು ಎಕ್ಸಾಮ್ ನಡೀತಾ ಇದೆ, ಆ ಎಕ್ಸಾಮ್ ಬರೀಲಿಕ್ಕೆ ಸ್ಟೂಡೆಂಟ್ಸ್ ಎಲಿಜಿಬಲ್ ಇದಾರಾ ಇಲ್ವಾ ಅನ್ನುವಂಥದ್ದು. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ, ನೋಟಿಫಿಕೇಶನ್ ಬಂದಿದೆ 6ನೇ ತಾರೀಕಿಗೆ ಬಂದಿದೆ, ಡಿಸೆಂಬರ್ 6ಗೆ ಆಲ್ರೆಡಿ ಬಂದಿದೆ ನೋಟಿಫಿಕೇಶನ್ ರಿಲೇಟೆಡ್ ಟು ಅವ್ರ ಎಕ್ಸಾಮ್ ಬರಿಬೇಕಾ, ಈ ಸರಿ ಅವಕಾಶ ಇದೆಯಾ ಇಲ್ವಾ ಅನ್ನುವಂತಹದ್ದು. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಕ್ಲಾಸಸ್ಸಿಗೆ ಜಾಯ್ನ್ ಆಗಬೇಕಂದ್ರೆ ನೀವು ನನಗೆ ವಾಟ್ಸಪ್ ಮಾಡಿ 9901057288. ಓಕೆ, ಸೊ ನಿಮಗೆ ಕಾಂಟ್ರಾಕ್ಟು, ಟಾರ್ 2, ಕಾನ್ಸ್ಟಿಟ್ಯೂಷನ್ 1, ಕಾನ್ಸ್ಟಿಟ್ಯೂಷನ್ 2, ಟ್ಯಾಕ್ಸೇಷನ್, ಜೂರಿಸ್ಪ್ರುಡೆನ್ಸ್, ಲೇಬರ್ ಲಾ 2, ಓಕೆ, ಹ್ಯೂಮನ್ ರೈಟ್, ಬ್ಯಾಂಕಿಂಗ್ ಲಾ, ನಿಮಗೆ ಸಿವಿಲ್ ಪ್ರೊಸೀಜರ್ ಕೋಡ್, ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್, ಕಂಪನಿ ಲಾ, ನೆಕ್ಸ್ಟ್ ನಿಮ್ಮ ಎನ್ವಿರಾನ್ಮೆಂಟಲ್ ಲಾ. ಇಷ್ಟು ಸಬ್ಜೆಕ್ಟ್ ನಾನು ಏನು ಹೇಳಿದ್ದೀನಿ ಇಷ್ಟು ಮಾತ್ರ ನಿಮಗೆ ಕ್ಲಾಸಸ್ ಅವೈಲಬಲ್ ಆಗುತ್ತೆ. ಯಾರಾದರೂ ಜಾಯಿನ್ ಆಗಬೇಕು ಅಂತ ಇದ್ದರೆ ನಾಮಿನಲ್ ಫೀಸ್ ಇರುತ್ತೆ, 999 rupees. ನೀವು ಜಾಯಿನ್ ಆಗಬಹುದು ಕ್ಲಾಸಸ್ಸಿಗೆ. ಇನ್ನೊಂದ್ಸರಿ ಹೇಳ್ತೀನಿ, ನಂಬರ್ 9901057288, ಈ ನಂಬರಿಗೆ ವಾಟ್ಸಪ್ ಮಾಡಿ. ಸೊ ಈಗ ನೋಟಿಫಿಕೇಶನ್ ನೋಡೋಣ. ಡೆಡ್ ಎಂಡ್ ಹೋದರೆ ಇಲ್ಲಿ ನೋಡಿ, ಪಾಯಿಂಟ್ ನಂಬರ್ 11, ಆಸ್ ಪರ್ ಎಕ್ಸಿಸ್ಟಿಂಗ್ ರೆಗ್ಯುಲೇಷನ್ಸ್ ಆಫ್ 3 years LLB, the students who have taken admission in the year 2009 to 2017 are not eligible to appear for the exams. ನೀವು ಸ್ಕಿಪ್ ಮಾಡಬೇಡಿ ವಿಡಿಯೋ, ಇಲ್ಲಿ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಓಕೆ, 2009 to 17 3 years LLB ಎಲಿಜಿಬಲ್ ಇಲ್ಲ, ಇಲ್ಲಿ 5 years LLB 2009 to 14 ಎಲಿಜಿಬಲ್ ಇಲ್ಲ ಅಂತ ಕೆಳಗಡೆ ನೋಡಿ ನೋಟ್ ಅಂತ ಹಾಕಿದ್ದಾರೆ. However, as per 101 syndicate resolution and approval of Honorable Vice Chancellor, 3 years LLB and 5 years LLB students are not eligible for exams as per serial number 11 and 12. 11-12 ಅಲ್ಲೇ ನಿಮಗೆ 3 years LLB 5 years LLB ಎಲಿಜಿಬಲ್ ಇಲ್ಲ. ಫ್ರಮ್ 2009 to 2017 3 years LLB, ಫ್ರಮ್ 2009 to 2014 5 years LLB ಎಲಿಜಿಬಲ್ ಅಲ್ಲ ಅಂತ ಏನು ಕೊಟ್ಟಿದ್ದಾರೆ. ಪಾಯಿಂಟ್ ನಂಬರ್ ಸೀರಿಯಲ್ ನಂಬರ್ 11-12 ಅಲ್ಲಿ ದಿಸ್ ನೋಟಿಫಿಕೇಶನ್ ಆರ್ ಗಿವನ್ ಅನ್ ಆಪರ್ಚುನಿಟಿ, ಅವರಿಗೆ ಏನು ಕೊಟ್ಟಿದ್ದಾರೆ, ಅವಕಾಶ, ಆಪರ್ಚುನಿಟಿ ಕೊಟ್ಟಿದ್ದಾರೆ ಟು ಫಿಲ್ ದಿ ಎಕ್ಸಾಮಿನೇಷನ್ ಅಪ್ಲಿಕೇಶನ್. ಅಂದರೆ ಅವರು ಎಕ್ಸಾಮ್ ಬರೀಬಹುದು, ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಿಲ್ ಮಾಡಬಹುದು. ಬಟ್ ಕಂಡೀಷನ್ 2000 rupees ಫಾರ್ ಈಚ್ ಸಬ್ಜೆಕ್ಟ್. ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗಿತ್ತ 2000 rupees ಪೆನಾಲ್ಟಿ ಪೇ ಮಾಡಬೇಕು. 4 ಸಬ್ಜೆಕ್ಟ್ ಇತ್ತ 8000 ರೂಪಾಯಿ ಪೆನಾಲ್ಟಿ ಪೇ ಮಾಡಬೇಕು. ಸೊ ನಿಮ್ಮ ಸಬ್ಜೆಕ್ಟ್ ಎಷ್ಟಿದ್ದಾವೆ ಅದಕ್ಕೆ ತಕ್ಕಂತೆ ನೀವು ಒಂದು ಸಬ್ಜೆಕ್ಟಿಗೆ 2000 ಪೆನಾಲ್ಟಿ ಆ ಥರ ಪೇ ಮಾಡಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಓಕೆ, ಸೊ ಈ ವಿಡಿಯೋ ಏನು ಮಾಡಬೇಕು, ನಿಮ್ಮ ಸೀನಿಯರ್ಸ್ ಯಾರಿದ್ದಾರೆ, ಯಾರು ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿಲ್ಲ, ಓಕೆ, ಸೊ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಕಾಲೇಜ್ ವಾಟ್ಸಪ್ ಗ್ರೂಪ್ಸ್, ಫೇಸ್ಬುಕ್ ಗ್ರೂಪ್ಸು, ಓಕೆ, ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.